ಜೈ ಶ್ರೀರಾಮ್. ಅಯ್ಯೋ ವಿಕ್ಕಿ ಅವರೇ, ಟ್ರೈಲರ್ ನೋಡಿದಾಗ ಕಣ್ಣುಗಳು ತುಂಬ ಮಾತಾಡ್ತಾ ಇತ್ತು. ಸೊ ಸೈಕಲಾಜಿಕಲ್ ಥ್ರಿಲ್ಲರ್ ಅಂತ ಬೇರೆ ಹೇಳಿದಾಗ ನಮಗೊಂದು ಕ್ಯೂರಿಯಾಸಿಟಿ, ಈ ಗೆಟಪ್ಪು, ಆ ಹೂವು, ಆ ವೀಲ್ ಚೇರು ಅದೆಲ್ಲ ನೋಡಿದಾಗ ಈ ಗ್ರೀನ್ ಏನು ಎತ್ತ ಹೇಗೆ? ಮೊದಲನೇದಾಗಿ ಇಲ್ಲಿರುವಂಥ ಮಾಧ್ಯಮ ಮಿತ್ರರಿಗೆ ಮತ್ತು ಪತ್ರಿಕಾ ಉದ್ಯಮದವರಿಗೆ ನಮಸ್ಕಾರ. ಸ್ವಲ್ಪ RJ ಆಗಿ 11 ವರ್ಷ ಆದರೂ ನರ್ವಸ್ನೆಸ್ಸು ಅದು ಬೇರೆ ಥರ ಆಗುತ್ತೆ, ಅದು ಲೆಕ್ಕಾಚಾರನೇ ಬೇರೆ. ಸೊ ಎನಿವೆ, ಗ್ರೀನ್ ಬಹಳ ದೊಡ್ಡ ಅನುಭವ ಜೀವನದಲ್ಲಿ. ಅಂದರೆ ಪ್ರತಿಯೊಬ್ಬ ಕಲಾವಿದನು ಒಂದೊಳ್ಳೆ ಕನಸಿರುತ್ತೆ, ಒಂದೊಳ್ಳೆ ಕ್ಯಾರೆಕ್ಟರ್ ಮಾಡಬೇಕು. ಯಾಕಂದರೆ ಆರ್ಟಿಸ್ಟ್ ಎಷ್ಟೇ ನಿಪುಣತೆ ಪಡೆದಿದ್ರು, ಎಷ್ಟೇ ಅದ್ಭುತವಾಗಿ ತರಬೇತಿ ಪಡೆದಿದ್ರು, ಅವಕಾಶಗಳು ಬರಲಿಲ್ಲ, ನಿರ್ದೇಶಕರು ಹುಡುಕಿ ಅವ್ರಿಗೆ ಅವಕಾಶ ಸಿಗಲಿಲ್ಲ ಅಂದರೆ ಅವ್ರು ಹಂಗೆ ನಶಿಸಿ ಹೋಗ್ಬಿಡ್ತಾರೆ. ಸೊ ರಾಜ್ ಸರ್, ಥ್ಯಾಂಕ್ ಯು ಸೋ ಮಚ್. ನಂಬಿಕೆ ಇಟ್ಟು ಇದೊಂದು ಪಾತ್ರ ನಾನು ಕೊಟ್ಟಿದ್ದಕ್ಕೆ ನ್ಯಾಯ ಒದಗಿಸಿ ಅಂತ ಭಾವಿಸ್ತೀನಿ ಸರ್. ಸೊ ಗ್ರೀನ್ ವಾಸ್ ಅ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್ ನಾನು ಕೇಳೋದಾದ್ರೆ. ಯಾಕಂದರೆ ಸರ್, ನೀವು ಎಲ್ಲ ಕಡೆ ಬೇರೆ ಬೇರೆ ಪಾತ್ರಗಳು ಮಾಡಿದ್ದೀರಾ. ಫ್ರೆಂಚ್ ಬಿರಿಯಾನಿ, ಕಟ್ಟು, ಲೂಸ್ ಕನೆಕ್ಷನ್ನು, ಆಮೇಲೆ ವಿಜಯಾನಂದ, MRP, ಮತ್ತೆ ಆರಾಮ್ ಅರವಿಂದ್ ಸ್ವಾಮಿ, ಇದೆಲ್ಲ ಮಾಡಿದಿರಲ್ಲ ಸರ್. ಇದು ಒಂಥರ ಡಿಫ್ರೆಂಟ್. ವೀಲ್ ಚೇರ್ ಮೇಲೆ ಇರ್ತೀರ ಅಂದ್ರು. ಫಸ್ಟ್ ಆಫ್ ಆಲ್ ಕೈಕಾಲು ಓಡಲಿಲ್ಲ ನನಗೆ. ನಾರ್ಮಲ್ ಆಗಿ ಓಡಾಡ್ಕೊಂಡು ಮಾಡೋ ಕ್ಯಾರೆಕ್ಟರ್ ಬೇರೆ, ವೀಲ್ ಚೇರ್ ಮೇಲೆ ಕೂತ್ಕೊಂಡ್ರೆ ಹೌ ಇಸ್ ದಟ್ ಪಾಸಿಬಲ್? ಬರೀ ನಿಮ್ಮ ಓನ್ಲಿ ಯೋರ್ ಫೇಸ್ ಹ್ಯಾಸ್ ಟು ಶೋ ದ ಎಕ್ಸ್ಪ್ರೆಷನ್ಸ್. ಸೊ ಸರ್, ವೀಲ್ ಚೇರ್ ಅನ್ಕೋಬೇಡಿ, ವೀಲ್ ಚೇರ್ನ ಕ್ಯಾರೆಕ್ಟರ್ ಆಗಿ ಪರಿಗಣಿಸಿ ಅಂತ ಹೇಳಿದ್ರು. ಅಂದ್ರೆ ಪ್ರತಿಯೊಂದು ವಿಚಾರಗಳನ್ನು, ಸೂಕ್ಷ್ಮತೆಗಳನ್ನು ಇಂಚಲ್ಲೂ ನಮ್ಮನ್ನ ನೀಟಾಗಿ ತರಬೇತಿ ಕೊಟ್ಟು, ಅಂದ್ರೆ ಆ ಶಾರ್ಟ್ಗೆ ಏನ್ ಬೇಕು, ಎಷ್ಟು ಶ್ರಮ ವಹಿಸ್ಬೇಕು, ಎಷ್ಟು ಎಕ್ಸ್ಪ್ರೆಷನ್ಸ್ ಕೊಡ್ಬೇಕು ಅಂತ ಒಂಥರ ಕುಸರಿ ಕೆಲಸ ಅಂತಾರಲ್ಲ, ಎವ್ರಿ ಟೇಕ್ ಅಂದ್ರೆ ಅವ್ರಿಗೆ ಏನ್ ಬೇಕು ಅದು ಸಿಗೋವರೆಗೂ ಬಿಡ್ತಾ ಇರಲ್ಲ. ಅಂದ್ರೆ ಈಸ್ ಅ ಮ್ಯಾನ್ ಆಫ್ ಟ್ರೆಮೆಂಡಸ್ ಪೇಷನ್ಸ್. ನೀವು 100 ಟೇಕ್ ಕೊಡಕ್ ರೆಡಿ ಆಗಿದ್ರೆ ಅವ್ರು 200 ಟೇಕ್ ತಗೊಳಕ್ ರೆಡಿ ಆಗಿರ್ತಾರೆ, ಅಂತ ಪೇಷನ್ಸ್ ಅವ್ರಿಗೆ. ಸೊ ಸರ್, ನಮ್ಮಂತ ಕಲಾವಿದರು ಹಾಕೊಂಡ್ರೆ ಪಟ್ರೋ ಕಷ್ಟ. ಸೊ ವೀಲ್ ಚೇರ್ ನ ಕ್ಯಾರೆಕ್ಟರ್ ಅಂತ ಪರಿಗಣಿಸಿ ಸರ್. ಜಸ್ಟ್ ಇಮ್ಯಾಜಿನ್, ನೀವು ವೀಲ್ ಚೇರ್ ಅಲ್ಲಿ ಏನಿರ್ಬೋದು ಅಂತ ಒಂದಷ್ಟು ವಿಡಿಯೋಸ್ ಅನ್ನ ಯೂಟ್ಯೂಬ್ ಅಲ್ಲಿ ನೋಡಕ್ ಶುರು ಮಾಡಿದೆ. ಅದಾದ್ಮೇಲೆ ದಟ್ ಇಸ್ ವೆನ್ ಐ ಅಂಡರ್ಸ್ಟುಡ್, ಓಕೆ, ವೀಲ್ ಚೇರ್ ಕಾಲ್ ಇರೋವನಿಗೆ ಬೇರೆ ಲೆಕ್ಕಾಚಾರ, ಕಾಲ್ ಇಲ್ಲದವನಿಗೆ ಬೇರೆ ಲೆಕ್ಕಾಚಾರ ಬದುಕು. ಸೊ ವೀಲ್ ಚೇರ್ ನ ಕ್ಯಾರೆಕ್ಟರ್ ತಗೊಂಡ ಮೇಲೆ ಸರ್ ಕಣ್ ಸ್ವಲ್ಪ ಜೋರಾಗಿ ಬಿಡ್ಬೋದಾ ಸರ್, ಹಾಸ್ಟ್ ಲೈಟ್ ಇದೆ ಏನ್ ಮಾಡ್ಲಿ ಅಂತ. ಅವಾಗ ನಮ್ಮ DOP ಅವರು ಲೈಟ್ ಸ್ವಲ್ಪ ಕಟ್ ಮಾಡಮ್ಮ, ಒಂದ್ ಸ್ವಲ್ಪ ಹಂಗೆ ಬಿಡಿ ಇನ್ ಸ್ವಲ್ಪ ಬಿಡು ಇವ್ ಡೈಲಾಗ್ ಹೇಳು ಬರ್ತಲ್ವಾ, ಓಕೆ ಇನ್ನೊಂದು ಫಿಲ್ಟರ್ ಹಾಕ್ಸು ಅಂತ. DOP ಬಾಸ್, ನಿಮ್ಮಿಂದ ನಾ ಕಣ್ಣು ನಂಗೆ ಬಂದಿರೋದು ಕಾರಣ. ಆಕ್ಚುಲಿ ನನ್ನ ಪೋರ್ಷನ್ ಎಲ್ಲ ಬೆಂಗಳೂರಲ್ಲಿ ಇತ್ತು, ನಾನು ಊಟಿಗೆ ಹೋಗ್ಲಿಲ್ಲ. ಸೊ ಐ ವಾಸ್ ಸೇಫ್. 5 ಡಿಗ್ರಿ ಎಲ್ಲ ನೋಡ್ಲಿಲ್ಲ ಸರ್ ನಾನು. ಎನಿವೆ, ಒಂದಂತೂ ಸತ್ಯ, ಅಂದ್ರೆ ನಾವು ಸಿನಿಮಾಗಳನ್ನ 10 ಮಾಡ್ಬೋದು. ಸೊ ನನ್ನ ಬದುಕಿನ ಸದ್ಯದ ಮಟ್ಟಿಗೆ ಒಂದು ಲ್ಯಾಂಡ್ ಮಾರ್ಕ್ ಸಿನಿಮಾ ಅಂದ್ರೆ ಅದು ಗ್ರೀನ್ ಚಿತ್ರ. ಸರ್, ಥ್ಯಾಂಕ್ ಯು ಸೋ ಮಚ್. ಕನ್ನಡದ ಬ್ಯಾಗ್ಸ್ ತಗೊಂಡು ಜಗತ್ತಿನಾದ್ಯಂತ ಓಡಾಡುವಂತ ತಾಕತ್ ನೀವು ಕೊಟ್ಟಿರೋದು ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಥ್ಯಾಂಕ್ ಯು ಅರ್ಪಮ್ಮ. ಥ್ಯಾಂಕ್ ಯು RJ ವಿಕ್ಕಿ ಅವರಿಗೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.